ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹೆನಗರ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರಿಗಳು ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಇನ್ನು ಈ ವೇಳೆ ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ. ವಿನಯ್ ರವರು ಮಾತನಾಡಿ, ನನ್ನ ಮೇಲೆ ಭರವಸೆಯನ್ನು ಇಟ್ಟು ನನ್ನನ್ನು ಮೊದಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನಾಗಿ ಅವಿರೋಧ ಆಯ್ಕೆ ಮಾಡಿದ ಕಾಚನಾಯಕನಹಳ್ಳಿ ಗ್ರಾಮಸ್ಥರಿಗೆ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರುವ ತೃಪ್ತಿ ನನಗೆ ಇದೆ ಎಂದರು. ಇನ್ನು ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ 6 ತಿಂಗಳು ಕಾಲ ನನಗೆ ಸಿಕ್ಕ ಅಧಿಕಾರದ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ. ಇನ್ನು ವಿಶೇಷವಾಗಿ ನನ್ನ ಮೇಲೆ ಭರವಸೆಯನ್ನು ಇಟ್ಟು ಹೆನಗರ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ನನ್ನನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಅವರ ಋಣವನ್ನು ತೀರಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಎಂದು ಹೇಳಿದರು. ಇನ್ನು ಈ ವೇಳೆ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಆರ್.ಕೆ. ಕೇಶವರೆಡ್ಡಿರವರು ಮತ್ತು ಶ್ರೀಮತಿ ಮುನಿರತ್ನಮ್ಮ ಮುನಿರಾಜರವರು ಮಾತನಾಡಿ, ಹೆನಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ನಾವು ದುಡಿಯುವ ಮೂಲಕ ಮತದಾರರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆನಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅರುಣಾ ಮಂಜುನಾಥ್, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಆರ್.ಕೆ. ಕೇಶವರೆಡ್ಡಿ, ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು, ಹೇನಕೆ ಮಹೇಶ್, ರಾಮಸ್ವಾಮಿ ರೆಡ್ಡಿ, ಚಂದ್ರಕಲಾ ರವಿಕುಮಾರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಪಿಡಿಒ ಸಿದ್ದರಾಜು, ಕಾರ್ಯದರ್ಶಿ ಮುನಿರಾಜು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಹದಿನೈದು ವರ್ಷ ಪಂಚಾಯಿತಿ ಸದಸ್ಯನಾಗಿ 7.5 ವರ್ಷ ಪಂಚಾಯಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಪಂಚಾಯಿತಿ ಅಂದರೆ ಇಡೀ ಕರ್ನಾಟಕದಲ್ಲೇ ವಿಶಿಷ್ಟವಾದಂಥ ಪಂಚಾಯಿತಿ. ಇವತ್ತು ಕಾರ್ಯಕ್ರಮನ ನೋಡಿದ್ರೇ ನಿಮ್ಗೆ ಅರ್ಥ ಆಗ್ತೈತೆ. ನಾಳೆಯಿಂದ ಪಂಚಾಯಿತಿ ಇರಲ್ಲ. ಪಂಚಾಯಿತಿ ಹೋಗಿ ನಗರಸಭೆನೋ ಇಲ್ಲಾಂದರೆ GBನೋ ಆಗುತ್ತೆ. ಇವತ್ತು ವಿಶೇಷವಾಗಿ ಎಲ್ಲ ಸದಸ್ಯರಿಗೂ, ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಇವತ್ತು ಗೌರವವನ್ನು ಸಲ್ಲಿಸಬೇಕು ಅಂದ್ಬಿಟ್ಟು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನಮ್ಮ ಪಂಚಾಯಿತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದೆ. ನನ್ನ ಅವಧಿಯಲ್ಲಿ ಅಂಗನವಾಡಿ ಕಟ್ಟಡಗಳು, ಶಾಲಾ ಕಟ್ಟಡಗಳು, ಇವತ್ತು ಪಂಚಾಯಿತಿ ಕಟ್ಟಡ ಕೂಡ ನನ್ನ ಅವಧಿಯಲ್ಲೇ. ಅದೇ ರೀತಿ ಒಳಚರಂಡಿ ವ್ಯವಸ್ಥೆಗಳನ್ನ ಮಾಡಿದ್ವಿ, ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿದ್ವಿ, ಗಿಡಗಳನ್ನ ನೆಡುವಂಥ
ಏನು ಕಾಡನ್ನ ನಿರ್ಮಾಣ ಮಾಡಬೇಕು ಅಂತ ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಫ್ಲಡ್ ಬಂದಾಗ ಉತ್ತರ ಕರ್ನಾಟಕಕ್ಕೆ ಸುಮಾರು ಪಂಚಾಯಿತಿಯಿಂದನೇ 6,000 ಕಿಟ್ಗಳನ್ನ ಕೊಟ್ವಿ. ಆಸ್ಪತ್ರೆಗಳಿಗೆ ಕೋವಿಡ್ಗೆ ಒಳಗಾಗಿದ್ದಂಥ ಪೇಷಂಟ್ಗಳನ್ನ ಸೇರಿಸಿ ಅವರಿಗೆ ಮಣ್ಣು ಮಾಡೋದಕ್ಕೆ ಹೆದರುವಂಥ ಅವಧಿಯಲ್ಲಿ ನಮ್ಮ ಪಂಚಾಯಿತಿಯವರು, ನಮ್ಮ ಪಂಚಾಯಿತಿ ಸಿಬ್ಬಂದಿ ಎಲ್ಲ ಸದಸ್ಯರು ಸೇರಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವ್ರಿಗೆಲ್ಲ ನೆರವಾದ್ವಿ. ನಮಗಂತೂ ತೃಪ್ತಿ ಇದೆ. 15 ವರ್ಷ ಪಂಚಾಯಿತಿ ಸದಸ್ಯನಾಗಿ 7.5 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಕ್ಕೆ. ಇವತ್ತು ನಾನು ಮಾತಾಡಲಿಲ್ಲ ಅಂದ್ರೂ ನನ್ನ ಅವಧಿಯಲ್ಲಿ ಹಾಗೂ ನಮ್ಮ ಪಂಚಾಯಿತಿ ಅಧ್ಯಕ್ಷಗಳ ಅವಧಿಯಲ್ಲಿ ಏನು ಕೆಲಸಗಳಾಗಿದೆಯೋ ಆ ಕೆಲಸ ಮಾತಾಡುತ್ತೆ, ಜನ ಮಾತಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಪಂಚಾಯಿತಿ ಸದಸ್ಯರು, ನಮ್ಮ PDOಗಳು, ನನ್ನ ಅವಧಿಯಲ್ಲಿ ನರಸಿಂಹಯ್ಯ, ತುಳಸಿ ಕೆಲಸ ಮಾಡಿದ್ರು, ಕಾಂತರಾಜ್ ಕೆಲಸ ಮಾಡಿದ್ರು. ಈಗ ನಮ್ಮ ಸಿದ್ದರಾಜವರು ಬಂದು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿ ವರ್ಗದವರು, ಅದೇ ರೀತಿ ನಮ್ಮ ಪಂಚಾಯಿತಿ ಎಲ್ಲ ನಾಗರಿಕ ಬಂಧುಗಳು ನಮಗೆ ಸಹಕಾರ ನೀಡಿ ಇವತ್ತು ವಿಶಿಷ್ಟವಾದಂಥ ಪಂಚಾಯಿತಿ ಅಂತ ಗುರುಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ನಮಗಂತೂ ತೃಪ್ತಿ ಇದೆ. ಮುಂದೆ ಯಾರು ಅಧಿಕಾರಕ್ಕೆ ಬರ್ತಾರೋ ಅವರು ಏನು ಪಂಚಾಯಿತಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇತ್ತು ಆ ಕೆಲಸಗಳನ್ನ ಮುಂದುವರ್ಸ್ಕೊಂಡೋಗಿ ಜನಗಳಿಗೆ ಹತ್ತಿರ ಆಗುವಂಥ ಕೆಲಸಗಳು ಮಾಡಲಿ ಅಂತ ಅವ್ರಿಗೆ ಆಶಿಸ್ತೀನಿ. ನೋಡೋಣ ಮುಂದಕ್ಕೆ ಯಾವ ರೀತಿ ಅವಕಾಶ ಸಿಕ್ಕಿದ್ರೆ 100% ಸ್ಪರ್ಧೆ ಮಾಡ್ತೀನಿ. ರಾಜಕೀಯದಲ್ಲಿ ಇರ್ತೀನಿ. ಯಾವತ್ತೂ ಮುಂದೆ ಮಡಗಿರೋ ಅಜ್ಜನ ಹಿಂದೆ ತೆಗಿಯಲ್ಲ. ನನ್ನ ಹೋರಾಟ ಯಾವಾಗಲೂ ಇದ್ದೇ ಇರುತ್ತೆ. ನನಗೆ ದೇಹದಲ್ಲಿ ನನ್ನ ಮನಸ್ಸಲ್ಲಿ ಯಾವಾಗವರೆಗೂ ಶಕ್ತಿ ಕೊಡುತ್ತೋ ಆ ದೇವರು, ಅದುವರೆಗೂ ನಾನು ರಾಜಕೀಯದಲ್ಲಿ ಇರ್ತೀನಿ. ಕಾಚಿನಾಯಕನಹಳ್ಳಿ ಗ್ರಾಮದಲ್ಲಿ 2000 ಇಸ್ವಿನಿಂದ 2025ರವರೆಗೂ ನಾನು 4 ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡಲು ಕಾರ್ಯಕರ್ತರಾದಂಥ ನಮ್ಮ ಕಾಚಿನಾಯಕನಹಳ್ಳಿ ಗ್ರಾಮಸ್ಥರು ಹಾಗೂ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೂ ಹಾಲಿ ಸದಸ್ಯರುಗಳಿಗೂ ಅಭಿನಂದನಾ ಸಮಾರಂಭ ನಡೆಸಿದ ಅವರಿಗೆಲ್ಲರಿಗೂ ಅಭಿನಂದನೆ ಪೂರ್ವಕವಾಗಿ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೇನೆ. ನನಗೆ ಅವಕಾಶ 7.5 ತಿಂಗಳು ಅಧ್ಯಕ್ಷನಾಗಿ ಅವಕಾಶ ಮಾಡಿಕೊಟ್ಟ 48 ಜನ ಸದಸ್ಯರುಗಳು, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರುಗಳಿಗೂ ಹಾಗೂ ಅಧ್ಯಕ್ಷರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ, ನಾನು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲ ಜನಗಳು ಹೇಳ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದೆ, ನಿನಗೆ ಅವಕಾಶ ಸಿಗಬೇಕಾಗಿತ್ತು ಅಂತ. ಆದರೆ ಇರೋ ಅವಕಾಶದಲ್ಲಿ ನಾನು ಶುಚಿತ್ವ ಮತ್ತು ವಿದ್ಯುತ್ ದೀಪ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ನೀರಿನ ವ್ಯವಸ್ಥೆಗೆ ಕಾಂಕ್ರೀಟ್ ರಸ್ತೆಗಳು ಎಲ್ಲ ಮಾಡಿ ನನಗೆ ತೃಪ್ತಿ ತಂದೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ 5 ವರ್ಷದ ಅವಧಿ ಮುಕ್ತಾಯ ಆಗಿದೆ. ಇವತ್ತು ಕೊನೆಯ ದಿನ. ಇವತ್ತಿನ ದಿನ ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು ಮತ್ತು ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಹ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಈಗಾಗಲೇ ಎಲ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ನಡೆಸ್ಕೊಟ್ಟಿದ್ದೇವೆ. ಏನೇ ಒಂದು ಅಭಿನಂದನಾ ಕಾರ್ಯಕ್ರಮ ಅರ್ಥ ಅಂದರೆ ನಮ್ಗೆ 5 ವರ್ಷ ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು, 48 ಜನ ಸದಸ್ಯರು, ನಮ್ಮ ಅಧಿಕಾರಿಗಳಿರ್ಬೋದು, ನಮ್ಮೆಲ್ಲ ಸಿಬ್ಬಂದಿ ವರ್ಗದವರ ಒಂದು ಸಹಕಾರದಿಂದ ನಾವು 5 ವರ್ಷ ಸಂಪೂರ್ಣವಾದಂಥ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. 5 ವರ್ಷದಿಂದ ನಮ್ಮ ಮಾಜಿ ಅಧ್ಯಕ್ಷರುಗಳು ಮೊದಲನೇ ಬಾರಿಗೆ ಮುನ್ರಾಜ್ ಅವರಾಗಿದ್ದರು, ತದನಂತರ ಮಹೇಶ್ ಅವರಾಗಿದ್ದರು, ರಾಮಸ್ವಾಮಿ ಅವರಾಗಿದ್ದರು. ಅದಾದಮೇಲೆ ನನಗೂ ಸಹ ಒಂದು ಅಲ್ಪಾವಧಿಯಲ್ಲಿ ಒಂದು ಅವಕಾಶ ಸಿಕ್ಕಿತು. ಸುಮಾರು 60 ಕೋಟಿ ರೂಪಾಯಿಯಷ್ಟು ಆ್ಯಕ್ಷನ್ ಪ್ಲ್ಯಾನನ್ನು 5 ವರ್ಷದಲ್ಲಿ ನಾವು ನಮ್ಮ 5 ವರ್ಷ ಅವಧಿಯಲ್ಲಿ ಮಾಡಿರ್ತೇವೆ. ಅದೇ ರೀತಿ ವೈಯಕ್ತಿಕ ಫಲಾನುಭವಿಗಳಿಗೆ ಸುಮಾರು 1000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದ್ದೇವೆ. ಅದೇ ರೀತಿ 300 ಫಲಾನುಭವಿಗಳಿಗೆ ಹಸುಗಳನ್ನು ನೀಡಿರ್ತೇವೆ. ಅದೇ ರೀತಿ 800 ಜನಕ್ಕೆ ಟೈಲರಿಂಗ್ ಮಿಷಿನನ್ನು ನೀಡಿದ್ದೇವೆ. ಸುಮಾರು 600 ಜನ ಫಲಾನುಭವಿಗಳಿಗೆ LPG ಸಿಲಿಂಡರನ್ನು ಸಹ ನೀಡಿದ್ದೇವೆ. ಅದೇ ರೀತಿ 150 ಜನಗಳಿಗೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ತಲುಪಿಸಿದ್ದೇವೆ.
ಅದೇ ರೀತಿ ಹೈನುಗಾರಿಕೆಗೆ ಉತ್ತೇಜನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅವಧಿಯಲ್ಲಿ ಸುಮಾರು 250 ಫಲಾನುಭವಿಗಳಿಗೆ ಪ್ರತಿ ಲೀಟರ್ಗೆ 5 ರೂಪಾಯಿಯಂತೆ ಪ್ರೋತ್ಸಾಹಧನವನ್ನು ನೀಡಿಕೊಂಡು ಸುಮಾರು ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ 4 ರಿಂದ 5 ಸಾವಿರ ಫಲಾನುಭವಿಗಳಿಗೆ ಒಂದು ಉಪಯೋಗವಾದಂಥ ಒಂದು ಕೆಲಸವನ್ನು ನಾವೆಲ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಪಂಚಾಯಿತಿಯ ಅಧಿಕಾರಿಗಳ ನೇತೃತ್ವದಲ್ಲಿ ನಾವು ನಡೆಸ್ಕೊಟ್ಟಿದ್ದೇವೆ. ಇದರ ಜೊತೆಗೆ ನನಗೆ ಸಿಕ್ಕಂಥ ಅವಧಿಯಲ್ಲಿ ನನಗೆ ಒಂಥರ ಹೇಳ್ಬೇಕಂದ್ರೆ ಸಂಕಷ್ಟದ ಅವಧಿ ಅಂತ ಹೇಳ್ಬೋದು. ಕಾರಣ ನಮ್ಮ ಕೈಗಾರಿಕೆಗಳು ಒಂದು ಪ್ರಾಧಿಕಾರವನ್ನು ಮಾಡಿಕೊಂಡು ನಮಗೆ ಕೈಗಾರಿಕೆಗಳ ಟ್ಯಾಕ್ಸ್ ಬಂದಿಲ್ಲ. ಅದೇ ರೀತಿ ಈ ಖಾತೆಗಳು ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಈ ಖಾತೆಗಳು ಸಹ ನಿಂತೋಯ್ತು, ಅದು ಸಹ ಸ್ವಲ್ಪ ಹೊಡೆತ ಬಿತ್ತು. ಇದರ ಒಂದು ಮಧ್ಯದಲ್ಲೂ ಸಹ ಯಾವುದೇ ಒಂದು ಮೇಂಟೆನೆನ್ಸ್ನ ನಿಲ್ಲಿಸದೆ ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಉದಾಹರಣೆ, ನಾನು ನಿಮಗೆ ಬಹುಶಃ ನಾನು ಅಧಿಕಾರ ಸ್ವೀಕಾರ ಮಾಡಿಕೊಂಡಾಗ ಹೇಳಿದೆ, ನಾನೊಂದು ಕಾಚನಹಳ್ಳಿ ಕೊಂಡಾರೆಡ್ಡಿ ಕೆರೆ ಒಂದು ಕೆಲಸ ಕೈಗೊಳ್ಳಬೇಕು ಅಂತ. ಆ ಭಗವಂತನ ಆಶೀರ್ವಾದ, ಆ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಗ್ರಾಮೀಣ ಯೋಜನಾ ಪ್ರಾಧಿಕಾರ ಅವರು ಬಂದು ಹೂಳೆತ್ತುವಂಥ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಆ ಕಲುಷಿತವಾದಂಥ ನೀರು ತಾವೆಲ್ಲ ಹೋಗಿ ಅದನ್ನ ವಿಡಿಯೋ ಸಹ ಮಾಡಿದ್ದೀರಾ. ಆ ನೀರು ಖಾಲಿ ಮಾಡಲಿಕ್ಕೂ ಸಹ ತುಂಬ ಟೆಕ್ನಿಕಲ್ ಆಗಿ ನಮಗೆ ಒತ್ತಡಗಳು ಬಂದರೂ ಸಹ ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಅವರ ನೇತೃತ್ವದಲ್ಲಿ ಮತ್ತು EO ಸಾಹೇಬ್ರ ಒಂದು ನೇತೃತ್ವದಲ್ಲಿ ಆ ನೀರನ್ನು ಖಾಲಿ ಮಾಡಲಿಕ್ಕೆ ಒಂದು ಆ ಆದೇಶವನ್ನು ತೆಗೆದುಕೊಂಡು ಬಂದು ಆ ನೀರನ್ನು ಖಾಲಿ ಮಾಡಿ ಈಗ ಹೂಳೆತ್ತುವಂಥ ಕೆಲಸ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಆ ಕೆರೆಯನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಲು ನಾವೆಲ್ಲ ಗ್ರಾಮ ಪಂಚಾಯಿತಿಯ ಏನು ಈಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಅದನ್ನ ಮಾಡ್ತೇವೆ ಅಂತ ಹೇಳ್ತಾ, ಬಹಳ ಮುಖ್ಯವಾಗಿ ನಮ್ಮ ಪಂಚಾಯಿತಿಗೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಕಾವೇರಿ ನೀರು ಯಾವುದಾದ್ರೂ ಪಂಚಾಯಿತಿಗೆ ಬಂದಿದೆ ಅಂದರೆ ಅದು ಯನ್ನಾಗರ ಗ್ರಾಮ ಪಂಚಾಯಿತಿ. ಇದು ಭಾಳ ಸಂತೋಷವಾದಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಕಾರಣಕರ್ತರು ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅಣ್ಣವರ ಒಂದು ಪರಿಶ್ರಮ ಮತ್ತು ಅವರ ಒಂದು ಮುಂದಾಲೋಚನೆಯಿಂದ ಅವರು ಪ್ರತಿ ಹಂತದಲ್ಲೂ ಸಹ ನಮಗೆ ನಮ್ಮ ಏನು ಕೇಶವರೆಡ್ಡಿ ಅವರ ಅಧ್ಯಕ್ಷರಾಗಿದ್ದರು ಅವರ ಅವಧಿಯಲ್ಲಿ GSLR ಟ್ಯಾಂಕ್ಗಳನ್ನ ರೂರ್ಬನ್ ಸ್ಕೀಮ್ನಲ್ಲಿ ಮಾಡಲಿಕ್ಕೆ ನಮ್ಮ DK ಸುರೇಶ್ ಅವರ ಒಂದು ಸಹಕಾರದಿಂದ ಅವರ ಅವಧಿಯಲ್ಲಿ GSLR ಟ್ಯಾಂಕ್ಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರು 2 ವರ್ಷಗಳ ಹಿಂದೆ ನಮ್ಮ ಪಂಚಾಯಿತಿಗೆ ಬಯೋಕಾನ್ ಲೈನಲ್ಲಿ ಟ್ಯಾಪಿಂಗನ್ನು ಮಾಡಿ ನಮ್ಮ ಯರ್ರಂಡಳ್ಳಿ ಗ್ರಾಮಕ್ಕೆ ಕಾವೇರಿ ಕನೆಕ್ಷನನ್ನು ಕೊಡಿಸ್ಕೊಟ್ಟಿದ್ರು. ತದನಂತರ 2 ವರ್ಷದಿಂದ ಪೈಪ್ಲೈನ್ ಕಾಮಗಾರಿ ಬಾಕಿ ಇತ್ತು. ಈ ಒಂದು ಪೈಪ್ಲೈನ್ ಕಾಮಗಾರಿ ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಪೈಪ್ಲೈನ್ ಕಾಮಗಾರಿ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ 48 ಜನ ಸಹಕಾರವನ್ನು ಪಡೆದುಕೊಂಡು ಅಧಿಕಾರಿಗಳು ಸಹ ನಮಗೆ ಟೆಂಡರ್ ಕಾರ್ಯ ಇರ್ಬೋದು ಎಲ್ಲ ರೀತಿಯಲ್ಲಿ ಒಂದು ಸಹಕಾರನ ಪಡೆದುಕೊಂಡು ಆ ಒಂದು ಪೈಪ್ಲೈನ್ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇವತ್ತು ನಮ್ಮೆಲ್ಲ 4 GSLR ಟ್ಯಾಂಕ್ಗಳೇನಿದೆ 50 ಲಕ್ಷ ಲೀಟರ್ GSLR ಟ್ಯಾಂಕ್ಗಳಿಗೂ ಸಹ ನೀರು ಬಂದು ತಲುಪ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಏನೀಗ ಆಡಳಿತಾಧಿಕಾರಿ ಕಾರ್ಯನಿರ್ವಹಣಾ ಅಧಿಕಾರಿಗಳೇ ಆಗಿದ್ದಾರೆ EO ಸಾಹೇಬರು, ಅವರು ವ್ಯವಸ್ಥಿತವಾಗಿ ಮುಂದಿನ ದಿನದಲ್ಲಿ ಎಲ್ಲರಿಗೂ ಸಹ ನೀರನ್ನು ಕೊಡಲಿಕ್ಕೆ ಒಂದು ಮೀಟ್ರನ್ನು ಅಳವಡಿಸ್ಕೊಂಡು ವ್ಯವಸ್ಥಿತವಾಗಿ ಆ ಕಾರ್ಯವನ್ನು ಕೈಗೊಂಡು ಎಲ್ಲ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರಿಗೆ ಕಾವೇರಿ ನೀರನ್ನು ಕೊಡಲಿ ಅನ್ನೋ ಒಂದು ಮಾತನ್ನು ಅವರಿಗೆ ಮನವಿಯನ್ನು ಮಾಡಿಕೊಳ್ತಾ ಅವರು ಈ ಒಂದು ಕೆಲಸಕ್ಕೆ ಅವರು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಆ ಒಂದು ನೀರನ್ನು ಕೊಡಲಿಕ್ಕೆ ಮುಂದೆಯೂ ಸಹ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ನಾವೆಲ್ಲ ಅವ್ರಿಗೆ ಏನು ಬೇಕೋ ಸಹಕಾರವನ್ನು ನೀಡ್ತೇವೆ. ಅದೇ ರೀತಿ ಉತ್ತಮವಾದಂಥ ಆರೋಗ್ಯವನ್ನು ನೀಡಬೇಕು ನಮ್ಮ ಜನಗಳಿಗೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗೆ ಸುಮಾರು ಒಂದೇ ಒಂದು ಆರೋಗ್ಯ ಉಪಕೇಂದ್ರ ಇತ್ತು. ನಮ್ಮ ಜನಸಂಖ್ಯೆಗೆ ತಕ್ಕದಂಗೆ ಆ ಒಂದು ಆರೋಗ್ಯ ಉಪಕೇಂದ್ರ ಸಾಕಾಗ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಚನಹಳ್ಳಿ ಗ್ರಾಮದಲ್ಲಿ ಆ ಭಾಗದಲ್ಲಿ ಕಾರ್ಮಿಕರು ಮತ್ತು ಸಾಮಾನ್ಯ ಜನಗಳು ಹೆಚ್ಚಾಗಿರುವ ಕಾರಣ ಅಲ್ಲಿ ಒಂದು ಉಪಕೇಂದ್ರ ಕಟ್ಟಡವನ್ನು ನಿರ್ಮಾಣ ಮಾಡಿ ಈಗಾಗಲೇ ತಾಲೂಕು ವೈದ್ಯಾಧಿಕಾರಿಗಳು ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಆದೇಶವನ್ನು ಸಹ ಹೊರಡಿಸಿರ್ತಾರೆ.
ಆ ಒಂದು ಉಪಯೋಗವನ್ನು ಸಹ ನಮ್ಮೆಲ್ಲ ಜನಗಳು ಪಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುರಕ್ಷತೆಯನ್ನು ಒದಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ನಮಗೆ ಸೂರ್ಯ ಸಿಟಿ ಇತ್ತು, ಈಗ ಸ್ಟೇಷನ್ನು ಈಗ ನಮಗೆ ಕಮಿಷನರೇಟ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸೋಮಶೇಖರ್ ಸಾಹೇಬರು ನಾನು ಒಂದು ಮೀಟಿಂಗನ್ನು ಕರೆದಿದ್ದೆ, ಅಧ್ಯಕ್ಷನಾಗಿದ್ದ ತಕ್ಷಣ ಒಂದು ಅವೇರ್ನೆಸ್ ಮೀಟಿಂಗ್ ಅಂತ. ಆವತ್ತು ನನಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ರು, ನನಗೆ ಕ್ಯಾಮ್ರಾಗಳನ್ನು ಅಳವಡಿಸ್ಕೊಡಿ ನಿಮ್ಮ ವ್ಯಾಪ್ತಿಯಲ್ಲಿ ಅಂತ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು 46 ಲಕ್ಷ ರೂಪಾಯಿ ವೆಚ್ಚದಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಲಿಕ್ಕೆ ಈಗಾಗಲೇ ಕಾಚನಾಯಕನಹಳ್ಳಿ ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು 70% ಕೆಲಸ ಮುಗಿದಿದೆ. ಈ ಒಂದು CC ಕ್ಯಾಮ್ರಾಗಳು ಅಳವಡಿಸಿದ್ರೆ ಈ ಒಂದು ಭಾಗದಲ್ಲಿ ಕ್ರೈಮ್ಸ್ನ ತಡೆಗಟ್ಟಲು ಸಾಧ್ಯವಾಗುತ್ತೆ ಮತ್ತು ಕಾನೂನಿನ ವ್ಯವಸ್ಥೆ ಸುಸರ್ಜಿತವಾಗಿ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಸಹ ನಾನು ನಮ್ಮ ಸದಸ್ಯರ ಜೊತೆಗೂಡಿ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 1 ಲಕ್ಷ ಪ್ರತಿ ತಿಂಗಳಿಗೆ ಅಂಗನವಾಡಿ ಸಹಾಯಕಿಯರಿಗೆ ಮತ್ತು ಅಂಗನವಾಡಿ ಕಟ್ಟಡಗಳಿಗೆ ನಾವು ಪ್ರತಿ ತಿಂಗಳು 1 ಲಕ್ಷ ರೂಗಳನ್ನು ಭರಿಸ್ತಾ ಇದ್ದೇವೆ. ಸಹಾಯಕಿಯರಿಗೆ ಸ್ಯಾಲ್ರಿ ಮತ್ತು ಬಾಡಿಗೆ ಕಟ್ಟಡಗಳಿಗೆ ಬಾಡಿಗೆಯನ್ನು ಸಹ ನಾವೇ ನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆ 8 ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ನಾವು ಒಂದು ಟೆಂಡರ್ ಕರೆದುಬಿಟ್ಟು ಆ ಶೌಚಾಲಯಗಳನ್ನು ಸಹ ನಾವು ಗ್ರಾಮ ಪಂಚಾಯಿತಿಯಿಂದ ನಿರ್ವಹಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2 STPಗಳನ್ನು ಮಾಡಿದ್ದೇವೆ. ಈ ಕೆರೆಗಳು ಕಲುಷಿತವಾಗಿರೋದ್ರಿಂದ ಕಲುಷಿತ ನೀರನ್ನು ಟ್ರೀಟ್ಮೆಂಟ್ ಮಾಡಿ ಕೆರೆಗೆ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ 2 STPಗಳನ್ನು ಸಹ ಕೈಗೊಂಡಿದ್ದೇವೆ. ಅದೇ ರೀತಿ ರಾತ್ರಿ ಹೊತ್ತು ಸುರಕ್ಷತೆಯನ್ನು ಒದಗಿಸಲಿಕ್ಕೆ ಸುಮಾರು 54 ಐಮಾಸ್ಕ್ ಲೈಟ್ಗಳನ್ನು ನಮ್ಮ ಈ 5 ವರ್ಷದಲ್ಲಿ ನಾವು ಅಳವಡಿಸಿದ್ದೇವೆ. ಈ ಅವಧಿಯಲ್ಲೂ ಸಹ ಸುಮಾರು 5 ಐಮಾಸ್ಕ್ ಲೈಟ್ಗಳನ್ನು ನಾವು ಆ್ಯಕ್ಷನ್ ಪ್ಲ್ಯಾನ್ಗೆ ಹಾಕ್ಕೊಂಡು ಈಗಾಗಲೇ ಕೆಲಸ ಸಹ ಕಂಪ್ಲೀಟ್ ಆಗಿದೆ. ಈ ರೀತಿ ಹಲವಾರು ಕಾಮಗಾರಿಗಳನ್ನು ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರನ್ನೆಂದು ಸಹಕಾರದಿಂದ ಸಂಪೂರ್ಣವಾಗಿ ಅವರಿಗೆ ಜನತೆಗೆ ನಾವು ಸೇವೆಯನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಅನ್ನೋ ಒಂದು ತೃಪ್ತಿ ನಮ್ಮೆಲ್ಲ ಪಂಚಾಯಿತಿಯ ಸದಸ್ಯರ ಪರವಾಗಿ ನಾನು ಇದೆ ಅಂತ ಭಾವಿಸ್ತೇನೆ. ಅದೇ ರೀತಿ ನಮಗೆ ಚಾಲೆಂಜಿಂಗ್ ಟಾಸ್ಕ್ ಏನು ಅಂದರೆ ಈ ಒಂದು ಕಸ ಸಂಗ್ರಹಣೆ ನಮಗೆ ಬಹಳ ಜಾಗ ಅವಶ್ಯಕತೆ ಇದೆ. ಈ ಜಾಗವನ್ನು ಅವಶ್ಯಕತೆ ಇಲ್ಲದೇ ಇರೋ ಕಾರಣ ನಮಗೆ ಕಸ ಸಂಗ್ರಹಣೆ ಮಾಡಲು ಕಷ್ಟ ಆಗ್ತಾ ಇದೆ. ಆದರೂ ಸಹ ಪ್ರತಿ ತಿಂಗಳು ಒಂದು 6 ಲಕ್ಷ ರೂಗಳ ವೆಚ್ಚದಲ್ಲಿ ನಾವು ಕಸವನ್ನು ಕಲೆಕ್ಟ್ ಮಾಡಿ ಹೊರಗಡೆ ಕಳಿಸ್ತಾ ಇದ್ದೇವೆ. ನಮ್ಮ ಈ ಒಂದು ಜನಸಂಖ್ಯೆಗೆ ಒಂದು ಘಟಕ ಇದ್ದರೆ ಮಾತ್ರ ನಾವು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಅದು ನಮ್ಮ ಸರ್ಕಾರದ ವತಿಯಿಂದ ಆಗಲಿ ಅಂತ ಕೇಳ್ಕೊಳ್ತಾ, ನನಗೆ ಮೊದಲನೇದಾಗಿ ಒಂದು ಅಧ್ಯಕ್ಷನಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ DK ಸುರೇಶಣ್ಣ ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಿ, ಅದೇ ರೀತಿ ನಮ್ಮ RK ರಮೇಶಣ್ಣ ಅವರು, ಬಾಬು ರೆಡ್ಡಿ ಅವರು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳು, ಕುಮಾರಣ್ಣ ಅವರಿರ್ಬೋದು, ಕೇಶವಣ್ಣ ಅವರಿರ್ಬೋದು, ಎಲ್ಲ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳು, ಇವರಿಗೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ 48 ಜನರಿಗೂ ಸಹ ನನಗೆ ಒಂದು ಯಾವುದೇ ಕ್ಯಾಂಡಿಡೇಟನ್ನು ಹಾಕದೆ ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು 48 ಜನ ಸದಸ್ಯರು ಸಹ ನನಗೆ ಆಶೀರ್ವಾದವನ್ನು ಮಾಡಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆ 48 ಜನ ಸದಸ್ಯರಿಗೂ ಸಹ ನಾನು ಯಾವುದೇ ಚ್ಯುತಿಯನ್ನು ಬರದೆ ನನ್ನ ಕೈಲ ಶಕ್ತಿ ಮೀರಿ ನನಗೆ ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ನನಗೆ ಈ ಟ್ಯಾಕ್ಸ್ ಒಂದು ಹೊಡೆತ ಬಿದ್ದಿಲ್ಲ ಅಂದಿದ್ರೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿಕ್ಕೆ ಸಾಧ್ಯವಾಯಿತು. ಆದರೂ ಸಹ ನಾನು ಮಾಡಿರ್ತಕ್ಕಂಥ ಶಾಶ್ವತ ಕಾಮಗಾರಿಗಳಿಗೆ ನನಗೆ ತೃಪ್ತಿ ಇದೆ. ಮತ್ತೊಮ್ಮೆ ನನ್ನ ಕಾಚನಾಯಕನಹಳ್ಳಿ ಗ್ರಾಮದ ಎಲ್ಲ ಮಾಜಿ ಅಧ್ಯಕ್ಷರಿರ್ಬೋದು, ಮುಖಂಡರಿರ್ಬೋದು, ನಮ್ಮೆಲ್ಲ ಗ್ರಾಮಸ್ಥರಿಗೂ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ನನಗೆ ಸದಸ್ಯನನ್ನಾಗಿ ಮಾಡಿ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅಧ್ಯಕ್ಷನಾಗಲಿಕ್ಕೆ ಸಾಧ್ಯವಾಯಿತು. ಈ ಒಂದು ನಿಟ್ಟಿನಲ್ಲಿ
ಎಲ್ಲ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ PDO ಆದಂಥ ಸಿದ್ದರಾಜ್ ಅವರಿರ್ಬೋದು, SDA ಅವರಾದಂಥ ಮುನ್ರಾಜ್ ಅವರಿರ್ಬೋದು, ಸೆಕ್ರೆಟರಿ ಅವರಿರ್ಬೋದು, ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಯತೀಶ್ ಅವರಿರ್ಬೋದು, ಅದೇ ರೀತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಮಂಜುನಾಥ್ ಅವರಿರ್ಬೋದು, ಅದೇ ರೀತಿ ಬೇರೆ ಈ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಸಹ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಿ, ಮುಂದೆಯೂ ಸಹ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ವಿಚಾರ ಬಂದರೂ ಸಹ ನನ್ನ ಸಹಕಾರ ಖಂಡಿತ ಎಲ್ಲರಿಗೂ ಇರುತ್ತೆ ಅಂತ ಹೇಳ್ತಾ, ನನ್ನ ಕಡೆಯಿಂದ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸದಸ್ಯರಿಗೆ ಇರ್ಬೋದು ಇಲ್ಲ ಯಾರಿಗಾದರೂ ನೋವಾಗಿದ್ದರೆ ನಾನು ಅವರನ್ನು ಕ್ಷಮೆಯನ್ನು ಯಾಚಿಸ್ತಾ, ಭಿನ್ನಾಭಿಪ್ರಾಯಗಳು ಬರುತ್ತೆ, ಭಿನ್ನಾಭಿಪ್ರಾಯಗಳು ಸಹ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೂ ಸಹ ನನ್ನ ಗುರಿ ಒಂದೇ ಆಗಿತ್ತು. ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ನಾನು ಏನಾದರೂ ಒಂದು ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಆ ಒಂದು ಕೆಲಸಗಳನ್ನ ಮಾಡಿದ್ದಕ್ಕೆ ನನಗೆ ತೃಪ್ತಿ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನಗರಸಭೆ ಆಗುತ್ತಾ ಪುರಸಭೆ ಆಗುತ್ತಾ ಅಂತ. ಆ ಸಮಯದಲ್ಲಿ ನಮ್ಮ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರ ಜೊತೆ ನಾವು ಇದ್ದು ಕೆಲಸವನ್ನು ಮಾಡ್ತೇವೆ. ನನಗೆ ಯಾರು ಸಹಕಾರ ಕೊಟ್ಟಿದ್ದಾರೋ ಅವರ ಒಂದು ಕೃತಜ್ಞತೆ ಅವರ ಮೇಲೆ ಆ ಕೃತಜ್ಞತೆ ನನ್ನ ಮೇಲೆ ಯಾವತ್ತೂ ಇರುತ್ತೆ. ನನಗೆ ಯಾರು ಸಹಕಾರ ಕೊಟ್ಟಿದ್ದಾರೋ ಅವ್ರ ಜೊತೆ ನಾನು ಖಂಡಿತವಾಗಿ ಅವ್ರ ಜೊತೆ ನಾನು ನಿಂತ್ಕೊಳ್ತೀನಿ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ವಿಶೇಷವಾಗಿ ಪಕ್ಷಾತೀತವಾಗಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಯನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ. ಈ 6 ತಿಂಗಳಲ್ಲಿ ಯಾವುದೇ ರಾಜಕೀಯ ವಿರೋಧ ಪಕ್ಷಗಳು ಇಲ್ಲದೆ ನನಗೆ ಎಲ್ಲ ಪಕ್ಷದವರು ಸಹ ನನಗೆ ಕೆಲಸ ಮಾಡಲು ಸಹಕಾರ ಮಾಡಿರ್ತಾರೆ. ಆದ್ದರಿಂದ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಪಕ್ಷದ ಮುಖಂಡರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ದಿನ 5 ವರ್ಷ ನಾವು ಯನ್ನಾಗರ ಗ್ರಾಮ ಪಂಚಾಯಿತಿನಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿ ಒಳ್ಳೊಳ್ಳೆ ಉತ್ತಮವಾದ ಕೆಲಸಗಳನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆಲ್ಲರೂ ಗ್ರಾಮಸ್ಥರು, ಅದೇ ರೀತಿ 48 ಜನ ಸದಸ್ಯರು, ಕೇಶವಣ್ಣವರು, ಪ್ರಸನ್ನ ಕುಮಾರಣ್ಣವರು, ಆಮೇಲೆ ನಮ್ಮ ಸಹೋದರರಾಗಿ ಕಿರಣ್ ಕುಮಾರು, ನಮ್ಮ ಕ್ಯಾಟಗಿರಿ ಬಂದಾಗ ನಮ್ಮ ಹೆಣ್ಮಕ್ಳು ಒಳ್ಳೆ ಉತ್ತಮ ರೀತಿಯಲ್ಲಿ ಕೆಲಸಗಳು ಮಾಡಬೇಕು ಅಂತೇಳಿ ತುಂಬ ಸಪೋರ್ಟಿವ್ ಆಗಿ ಇದು ಮಾಡಿದ್ರು. 2021-22ನೇ ಸಾಲಿನಲ್ಲಿ ಕೋವಿಡ್ ಮಹಾಮಾರಿ ಆವರಿಸ್ಕೊಂತು ನಾವು ಫೀಲ್ಡಲ್ಲಿದ್ದಾಗ. ಆ ಟೈಮಲ್ಲಿ ಎಲ್ಲ ಸಿಬ್ಬಂದಿ ಅಧಿಕಾರಿಗಳು, ಅದೇ ರೀತಿ ಆ ಟೈಮಲ್ಲಿ ಆಶಾ ವರ್ಕರ್ಸ್ ಆಗಿರ್ಬೋದು, ಇವರೆಲ್ಲನೂ ತುಂಬ ಚೆನ್ನಾಗಿ ನಮ್ಮ ಗ್ರಾಮಗಳನ್ನ ಕೋವಿಡ್ ಪೇಷಂಟ್ಗಳಿಗೆ NH ಕಡೆಯಿಂದ ಲಸಿಕೆಗಳನ್ನ ತರಿಸೋದು, ಸುಮಾರು ಒಂದು 6,000 ಲಸಿಕೆಗಳು ಸಹ ನಾವು ಉಚಿತವಾಗಿ ಪಂಚಾಯತಿ ಕಡೆಯಿಂದ ಕೊಡಿಸಿದ್ವಿ. ಎಲ್ಲ ಬಡ ಬಗ್ಗರಿಗೆ ಮತ್ತು ಕೂಲಿ ಕಾರ್ಮಿಕರು ತುಂಬ ರಾಜ್ಯಗಳಿಂದ ಈ ಕಡೆ ವಲಸೆ ಬಂದಿದ್ರು. ಅವ್ರಿಗೆಲ್ಲನೂ ಕೋವಿಡ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವರಿಗೆ ಕಿಟ್ಗಳು, ಆಹಾರ ಪ್ರತಿಯೊಂದಲ್ಲೂ ನಮ್ಮ ಪಂಚಾಯಿತಿ ಒಳ್ಳೆ ಉತ್ತಮವಾದ ಸ್ಥಾನಗಳನ್ನು ಕೊಟ್ಟರು. ಮುಂದೆ ಇದ್ದು PDO ಸಹ ತುಳಸಿನಾಥ್ ಸರು, ಸಿದ್ದರಾಜು ಸರ್ ಆಗಿರ್ಬೋದು, ಅಧಿಕಾರಿಗಳು, ಸಿಬ್ಬಂದಿ ಆಗ್ಲಿಂದನೂ ತುಂಬ ಸಪೋರ್ಟ್ ಮಾಡಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಯಶಸ್ವಿಯಾಗಿ ನಡೆಸ್ಕೊಟ್ರು. ಆಮೇಲೆ ನಮ್ಮ ಫೀಲ್ಡಲ್ಲಿ ಮೇಯ್ನ್ ಅಂದರೆ ಕೇಶವಣ್ಣವರು ಬಿಲ್ಡಿಂಗ್ ಹೈಲೈಟ್ ಮಾಡಿದ್ರು. ಅದೇ ರೀತಿ ಗ್ರಾಮ ಪುರಸ್ಕಾರಗಳನ್ನೆಲ್ಲ ಅವಾರ್ಡ್ಗಳನ್ನ ಪಡ್ಕೊಂಡ್ರು. ನಮ್ಮ ಫೀಲ್ಡಲ್ಲೂ ಸಹ ಸುಮಾರು ಈ ರಾಜ್ಯದಲ್ಲೇ ನಮ್ಮ ಪಂಚಾಯಿತಿಗೆ ಮಕ್ಕಳ ಗ್ರಾಮ ಸ್ನೇಹಿ ಅವಾರ್ಡ್ ಸಹ ಲಭಿಸ್ತು. ಇದೆಲ್ಲ ಹೇಳಬೇಕು ಅಂದರೆ ವಿಶೇಷ. ನಮ್ಮ ಯನ್ನಾಗರ ಪಂಚಾಯಿತಿ ಅಂದ್ರೇ ಒಂದು ಮಾದರಿ. ಪ್ರತಿ ಒಂದು ಕಡೆ ಹೋದ್ರೇನು ಅಷ್ಟೇ, ಯನ್ನಾಗರ ಪಂಚಾಯಿತಿ ಅಂದರೆ ಬಿಡಿ ಒಳ್ಳೆ ಕೆಲಸಗಳು ಮಾಡ್ತಾರೆ, ಒಳ್ಳೆ ಅಭಿವೃದ್ಧಿಗಳು ಮಾಡ್ತಾ ಇದ್ದೀರಾ, ಇದೇ ರೀತಿ ಇದು ಮಾಡ್ರಿ ಅಂತ ಹೇಳ್ತಾ ಇದ್ರು. ನಾವು ಹೆಣ್ಮಕ್ಳು ಸಹ ಮನೆಯಲ್ಲೇ ಒಂದು ಹೌಸ್ ವೈಫ್ ಆಗಿ ವರ್ಕ್ ಮಾಡೋದಕ್ಕಿಂತ ಈ ಥರ ಜನಸೇವೆಗೋಸ್ಕರ ಒಂದು ಅಬಲೆ ಅಲ್ಲ, ಹೆಣ್ಣು ಸ್ವಾವಲಂಬಿಯಾಗಿ ಬದುಕಬೇಕು ಅಂತೇಳಿ ಟೈಲರಿಂಗ್ ಆಗ್ಬೋದು, ಮತ್ತು ಹೆಣ್ಮಕ್ಳಿಗೆ ಬ್ಯೂಟಿಷಿಯನ್ನು ಪ್ರತಿಯೊಂದರಲ್ಲೂ ನಾವು ಎಲ್ಲರ
ಸದಸ್ಯರ ಸಹಕಾರ, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳ ಸಹಕಾರದಿಂದ ಒಂದೊಂದೇ ಹಂತವಾಗಿ ಎಲ್ಲನೂ ವ್ಯವಸ್ಥೆಗಳು ಮಾಡಿಕೊಟ್ವಿ. ಬುದ್ಧ ಬಸವ ಅಂಬೇಡ್ಕರ್ ಅಂತೂ ತುಂಬ ಚೆನ್ನಾಗಿ ಪುತ್ಲಿಗಳು ಕಾರ್ಯಕ್ರಮ ನಡೆಸ್ಕೊಟ್ರಿ. ಅದಕ್ಕೆಲ್ಲ ಸಂಸದರು ರಾಮಲಿಂಗಾರೆಡ್ಡಿ ಇರ್ಬೋದು, ಮತ್ತು ಸುರೇಶ್ ಅಣ್ಣವರು ಎಲ್ಲರೂ ಬಂದು ತುಂಬ ಚೆನ್ನಾಗಿ RK ರಮೇಶ್ ಅಣ್ಣವರು, ಬಾಬು ರೆಡ್ಡಿ ಅವರು ಎಲ್ಲ ಲೀಡ್ರು ಸಹ ಬಂದು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು. ಅದಕ್ಕೆ ನಮ್ಮ ಬಡಬಗ್ಗರಿಗೆಲ್ಲನೂ ಹಸುಗಳಾಗಿರ್ಬೋದು, ಒಂದು 65 ಹಸುಗಳು, ಮತ್ತು ಟೈಲರಿಂಗ್ ಮಿಷಿನ್ಸು, ಸ್ಟವ್ವು, ಸಿಲಿಂಡರು, ವೆಹಿಕಲ್ಸು, ಇನ್ನೂ ಹಲವಾರು ಲ್ಯಾಪ್ಟಾಪು, ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ಸ್ಕಾಲರ್ಶಿಪ್ಪು, ಇನ್ನೂ ಹಲವಾರು ಮುಖ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಕೋವಿಡ್ ಟೈಮಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಸಹಾಯಧನ ಆಗಿರಬೇಕು. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ವಿ. ನಾನು ಈ 2.5 ವರ್ಷ ಅನ್ನೋದಕ್ಕಿಂತ ಎಷ್ಟೆಲ್ಲ ಕೆಲಸಗಳ ಅಭಿವೃದ್ಧಿ ಆಯಿತು ಅನ್ನೋದು ಒಂದು ನಮ್ಗೆ ಖುಷಿ ಕೊಡ್ತಾ ಇದೆ. ಇದಕ್ಕೆಲ್ಲನೂ ಇಡೀ ನಮ್ಮ ಪಂಚಾಯತಿ ಟೀಮ್ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರಲ್ಲಿ ಯುವ ಸಾಹೇಬ್ರಾಗಿರ್ಬೋದು, ತಾಲೂಕ್ ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು, ಪ್ರತಿಯೊಬ್ಬರ ಶ್ರಮ ನಮ್ಮ ಗ್ರಾಮ ಪಂಚಾಯತಿಗಿದೆ. ಒಳ್ಳೆ ರೀತಿನಲ್ಲಿ ಕೆಲಸ ನಡೆಸ್ತಾ ಇದ್ದೀರಿ, ಕೆಲಸ ನಡೀಲಿ ಅಂತ. ಮತ್ತು ಇನ್ನೊಂದು, ನಮ್ಮ ಯನ್ನಗ್ರ ಗ್ರಾಮ ಪಂಚಾಯತಿನಲ್ಲಿ ಲೇಡೀಸು ಜೆಂಟ್ಸು ಈಕ್ವಲ್ ಆಗಿರೋದ್ರಿಂದ ಸಮಾನತೆ ಅನ್ನೋ ಒಂದು ನನ್ನ ಮನೆ ಮಗಳಾಗಿ, ಒಂದು ಸಹೋದರಿಯಾಗಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹೇಳೋದಕ್ಕೆ ಇನ್ನೂ ಹಲವಾರು ಎಲ್ಲ ಗ್ರಾಮಗಳಿಗೂ ಬೆಳಕು ನೀಡಬೇಕು ಅಂತೇಳಿ ಐಮಾಸ್ಕ್ ಲೈಟ್ಗಳಾಗಿರ್ಬೋದು. ಆಮೇಲೆ ವಿಶೇಷವಾಗಿ ಹೊಸಳ್ಳಿನಲ್ಲಿ ನಮ್ಮ ಗ್ರಾಮದಲ್ಲಿ ಲೈಬ್ರರಿ ಇನಾಗ್ರೇಷನ್ನು, ಆ ಕಾರ್ಯಕ್ರಮನೂ ತುಂಬ ಚೆನ್ನಾಗಿ ನಡೆಸ್ಕೊಟ್ವಿ. ಅದಕ್ಕೆ ಸುಮಾರು ಒಂದು 20-30 ಸಾವಿರ ಪುಸ್ತಕಗಳನ್ನೂ ಸಹ ತರಿಸಿದ್ದೀವಿ. ಮಕ್ಕಳು ಎಜುಕೇಷನ್ ಚೆನ್ನಾಗಿರಬೇಕು. ಆಗೆಲ್ಲನೂ ಸ್ವಲ್ಪ ಕುಟುಂಬ ದೊಡ್ಡದಿರೋದ್ರಿಂದ ಸ್ವಲ್ಪ ಎಜುಕೇಷನ್ಗೆ ಮನೆಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು. ಅದೇ ರೀತಿ ಮುಂದಿನ ಭವಿಷ್ಯದಲ್ಲಿ ಮಕ್ಕಳಿಗೆ ಎಜುಕೇಷನಲ್ಲಿ ಯಾವುದೇ ಕೊರತೆ ಆಗಬಾರ್ದು. ನಮ್ಮ ಭೀಮನಾಯಕರು ಕಂಡ ಕನಸು ನನಸಾಗಬೇಕು. ವಿದ್ಯೆ ಯಾವಾಗಲೂ ಎಲ್ರಿಗೂ ಆಸ್ತಿ ಅಂತಸ್ತು ಇಲ್ಲ ಅಂದ್ರೂ ವಿದ್ಯೆ ಇದ್ದರೆ ದೇಶ ಓದಿ ಕೋಶ ಓದು ಅಂತ ಹೇಳ್ತಾರಲ್ಲ, ಅದೇ ರೀತಿ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸವಂತರಾಗಿರ್ಬೇಕು. ಇನ್ನು ಒಳ್ಳೆ ರೀತಿ ಮಕ್ಕಳಿಗೆ ಎಲ್ರಿಗೂ ಒಳ್ಳೆ ರೀತಿ ವಿದ್ಯಾಭ್ಯಾಸ ಸಿಗಲಿ ಅಂತ ಅದಕ್ಕೆ ತುಂಬ ನಾವು ನಮ್ಮ ಫೀಲ್ಡಲ್ಲಿ ಸಪೋರ್ಟ್ ಮಾಡಿದ್ವಿ. ಮತ್ತು ಕ್ರೀಡೆ, ಈಗೆಲ್ಲನೂ ಸುಮ್ಮನೆ ರಜೆ ಇದ್ದರೆ ಸಾಕು, ಯುವಕರೆಲ್ಲ ಹೋಗಿ ಸುಮ್ಮನೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಕೆಟ್ಟ ಹ್ಯಾಬಿಟ್ಗಳು ತೊಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಕ್ರೀಡೆಗಳಲ್ಲಿ ಪಾಲ್ಗೊಂಡ್ರು. ಅದಕ್ಕೆಲ್ಲನೂ ನಮ್ಮ ಪಂಚಾಯತಿ ಕಡೆಯಿಂದ ಸಹಕಾರ ಕೊಟ್ವಿ. ಇನ್ನೂ ಹಲವಾರು ರೀತಿ ಇದೇ ರೀತಿ ತುಂಬ ಅನುಕೂಲಗಳು ಮಾಡಿಕೊಟ್ಟಿದ್ದೀವಿ. ಮೂಲಭೂತ ಸೌಕರ್ಯಗಳಾಗಿರ್ಬೋದು, ನೀರಿನ ವ್ಯವಸ್ಥೆ, ರೋಡುಗಳು, ರಸ್ತೆಗಳು, ಇದೆಲ್ಲನೂ ಮಾಡೋದಕ್ಕೆ ನಮ್ಮ ಯನ್ನಗ್ರ ಪಂಚಾಯತಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಇನ್ನೂ ಇದು ಗ್ರಾಮ ಆಗಿ ಇರುತ್ತೋ ಅಥವಾ ಮುಂದೆ ಯಾವ ಥರ ಇದು ಬರುತ್ತಾ ಗೊತ್ತಿಲ್ಲ. ಯಾವುದೇ ಆದ್ರೂ ಯನ್ನಗ್ರ ಪಂಚಾಯತಿ ನಂಬರ್ 1 ಸ್ಥಾನದಲ್ಲಿದೆ. ಇದೇ ರೀತಿ ಆ ಸ್ಥಾನಮಾನ ಉಳಿಸ್ಕೊಂಡ್ಲಿ, ನಮ್ಮ ಗ್ರಾಮಗಳು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ, ಅದೇ ರೀತಿ ನಾನು ಇನ್ನೊಂದು ಮಾಧ್ಯಮ ಮಿತ್ರ, ನಮ್ಮ ಸಹೋದರರು, ನೀವು ನಾನು ಮೀಡಿಯಾ ಮುಂದೆ ಸ್ವಲ್ಪ ಮಾತಾಡೋವಾಗೆಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟಾರ್ಟಿಂಗು ಭಯ ಆಗ್ತಾ ಇತ್ತು. ಅಕ್ಕ, ಹೆಣ್ಮಕ್ಳಿಗೆ ಸಮಾನತೆ ಇದೆ, ನಮ್ಮ ಹೆಣ್ಮಕ್ಳು ಮಾತಾಡಬೇಕು, ಇದೇನು ಬೇಕು ಅಂತ ನನಗೆ ಒಂದು ಸ್ಫೂರ್ತಿ ತಂದುಕೊಟ್ಟಿದ್ದು ನೀವು. ನಾನು ಎಲ್ಲ ಇಡೀ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ, ಅಧಿಕಾರಿಗಳು, ಅದೇ ರೀತಿ ನಮ್ಮ ಲೀಡ್ರಸು, ನಮ್ಮ ಗ್ರಾಮಸ್ಥರಿಗೆ ನಾನು ಈ ಸ್ಥಾನದಲ್ಲಿ ತಂದು ಕೊಟ್ಟಿದ್ದಕ್ಕೆ ನನಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. 5 ವರ್ಷ ಎಷ್ಟು ಬೇಗ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಈ ದಿನ 5 ವರ್ಷ ಕಂಪ್ಲೀಟ್ ಆಯಿತು.
ಮುಂದೆ ಸಹ ನಮ್ಮ ಯನ್ನಗ್ರ ಗ್ರಾಮ ಪಂಚಾಯತಿ ಒಳ್ಳೆ ಹೆಸರು ತಗೊಳ್ಳಿ ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮುಂದೆ ಏನಾದ್ರು ಪುರಸಭೆ ಅಥವಾ ನಗರಸಭೆ ಅಥವಾ ಮಹಾನಗರ ಪಾಲಿಕೆ ಸ್ಪರ್ಧೆ ಏನಾದ್ರು ಮಾಡ್ತೀರಾ? ನೋಡೋಣ, ಅದು ದೇವ್ರ ಇಚ್ಛೆ. ನಾವು ಮಾಡೋ ಕೆಲಸದಲ್ಲಿ ಜನತೆಗೆ ಏನಾದರೂ ತೃಪ್ತಿ ಇದ್ರೆ ಒಂದೊಂದು ಅವ್ರು ಏನು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ ಅನ್ನೋ ಒಂದು ಇದಿದ್ರೆ ಅದು ಅವ್ರ ಚಾಯ್ಸು.